ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಹೋಮ್ ರೆಮಿಡೀಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಈಗಿದು ವೆದರಿಗೆ ನೋಡಿ ತುಂಬ ಬಿಸಿಲು ಅಲ್ವಾ, ತುಂಬ ಸೆಕೆ ಆಗ್ತದೆ. ಮತ್ತು ಒಮ್ಮೊಮ್ಮೆ ಬೆಳಿಗ್ಗೆ ಮತ್ತು ಸ್ವಲ್ಪ ರಾತ್ರಿ ಆಗುವಾಗ ಸ್ವಲ್ಪ ಚಳಿ ಇರ್ತದೆ. ಹಾಗಾಗಿ ನಮ್ಮ ಹೆಲ್ತ್ ತುಂಬ ಒಂದು ಇದಾಗ್ತಾ ಇರ್ತದಲ್ಲ, ಗಂಟಲು ನೋವು, ತಲೆನೋವು ಆ ಥರ ಎಲ್ಲ. ಹಾಗಾಗಿ ಇದು ಗಂಟ್ಲು ಕೆರೆತ ಇದ್ದರೆ ತುಂಬ ಒಂಥರ ಕೆಮ್ಮು ಬಂದಾಗೆ, ವಾಮಿಟ್ ಬಂದಾಗೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಹೋಮ್ ರೆಮಿಡೀಸ್ ಅಂತ ಹೇಳಿದರೆ ಮನೆಯಲ್ಲಿ ಮನೆ ಮದ್ದನ್ನು ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಸ್ವಲ್ಪ ಅಂದರೆ ಸ್ಟಾರ್ಟ್ ಆಗುವಾಗಲೇ ನಾವೇನಾದರೂ ಒಂದು ಮನೆಯಲ್ಲೇ ಕಷಾಯ ಎಲ್ಲ ಮಾಡಿಕೊಟ್ರೆ ತುಂಬ ಬೆಟರ್. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೇನೆ. ಮತ್ತು ಇದರಿಂದ ಎಂಥ ಸೈಡ್ ಎಫೆಕ್ಟ್ ಇಲ್ಲ. ಈ ಮನೆ ಮದ್ದೆಲ್ಲ ಉಂಟಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ. ಒಂದು ವೇಳೆ ನಿಮಗೆ ಜಾಸ್ತಿ ಇದ್ದರೆ ಖಂಡಿತ ಡಾಕ್ಟರ್ ಹತ್ರ ಹೋಗಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಫುಲ್ ನೋಡಿ. ಯಾಕಂತ ಹೇಳಿದರೆ ಈ ವಿಡಿಯೋ ಜೊತೆಲಿ ನಾನು ಬಂಗಿಗೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಈಗ ತುಂಬ ಜನ ಆ ಬಂಗು ಅಂದರೆ ಮುಖದ ಮೇಲೆಲ್ಲ ಬಂಗು ಬಂದರೆ ತುಂಬ ಒಂದು ಸಫರ್ ಆಗ್ತಾರೆ. ಅಂದರೆ ಮುಖ ಅಷ್ಟು ಒಳ್ಳೇದು ಕಾಣೋದಿಲ್ಲ ಅಂಥೇಳಿ ಈಗಾಗಲೇ ನಾನು ತುಂಬ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ತುಂಬ ಸಿಂಪಲ್ ಆದಂಥ ಒಂದು ಹೋಮ್ ರೆಮಿಡೀಸ್ ಎಲ್ಲ ಹೇಳ್ತಾ ಇದ್ದೇನೆ. ಖಂಡಿತ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಹೇಳೋದು ಸಹ ತುಂಬ ಒಂದು ಯೂಸ್ಫುಲ್ ಆದಂಥದ್ದೇ ವಿಡಿಯೋ. ತುಂಬ ಸಿಂಪಲ್ ಆದಂಥ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಬೋದು. ವಿಡಿಯೋ ಫುಲ್ ನೋಡಿ. ಗಂಟೆಲ್ಲ ಕಿರಿಕಿರಿ ಆಗ್ತಾ ಇರ್ತದಲ್ಲ, ತುರ್ಕೆ ಥರ ಎಲ್ಲ ಬಂದು, ಆಗ ಇದು ನಾರ್ಮಲಾಗಿ ಎಲ್ಲರೂ ಸಹ ಮಾಡ್ತಾರೆ. ಬಿಸಿನೀರಲ್ಲಿ ಉಪ್ಪು ಹಾಕಿ ಗಾರ್ಗಲ್ ಮಾಡೋದು. ಇದನ್ನು ದಿನಕ್ಕೆ ಒಂದು 3 ಸಲ ಮಾಡೋದ್ರಿಂದ, ಅಂದರೆ ತುಂಬ ಬಿಸಿ ನೀರಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲೇ ಮಾಡ್ಕೊಳ್ಬೇಕಿದು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಈಗ ಗಂಟಲಲ್ಲಿ ಏನಾದರೂ ಒಂದು ಕಿರಿಕಿರಿ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಕಫ ಗಟ್ಟಿ ಆದರೆ ಅದು ಸ್ವಲ್ಪ ತೆಳುವಾಗಿ ಹೊರಗಡೆ ಬರ್ತದೆ. ಇದು ಫಸ್ಟ್. ಇದನ್ನು ಮಾಡಿದರೆ ನಮಗೆ ಅಂದರೆ ಗಂಟಲು ನೋವು ಇದ್ರೂ ಸಹ ಕಮ್ಮಿ ಆಗ್ತದೆ. ಟಾನ್ಸಿಲ್ಸ್ ಪ್ರಾಬ್ಲಮ್ ಆಗಲಿ ಅಥವಾ ಇಲ್ಲಿ ಗಂಟಲು ನೋವೆಲ್ಲ ಇರ್ತದೆ ನೋಡಿ, ಅದೆಲ್ಲ ಕಮ್ಮಿ ಆಗ್ತದೆ. ಇನ್ನೊಂದು ಬಂದು ಸ್ಟೀಮ್ ತಗೊಳ್ಳೋದು. ಸ್ಟೀಮ್ ತಗೊಳ್ಳೋದ್ರಿಂದ ಸಹ ನಮಗೆ ಆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ನಾವು ಯಾವಾಗಲೂ ಸ್ಟೀಮ್ ತೊಗೊಳ್ಳುವಾಗ ಒಂದು ಟವಲನ್ನು ಹೊದ್ದುಕೊಂಡು ಮತ್ತು ನಾವು ಈ ಥರ ಒಂದು ಸ್ಟೀಮ್ ತೊಗೊಳ್ಬೇಕು. ಒಬ್ಬರು ಅಂದರೆ ಹಾಗೆ ಓಪನ್ ತೊಗೊಳ್ತಾರೆ. ಅದರ ಬದಲಿಗೆ ನಾವು ಒಂದು ಟವಲ್ಲು ಅಥವಾ ತೆಳುವಾಗಿರುವಂಥ ಒಂದು ಬೆಡ್ಶೀಟ್ ಹಾಕ್ಕೊಂಡು ಸ್ಟೀಮ್ ತೊಗೊಳ್ಳೋದು ತುಂಬ ಬೆಟರ್. ನಂತರ ಅರಿಶಿಣ ಹಾಲು, ಇದು ಸಹ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಒಂದು ಸ್ವಲ್ಪ ಬೆಚ್ಚಗಿರುವ ಹಾಲಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಹುಡಿ ಅಂದರೆ ಅರಿಶಿಣ ಪುಡಿಯನ್ನು ಸೇರಿಸಿ ಅದು ಮಿಕ್ಸ್ ಮಾಡಿ ಕುಡಿಯೋದು. ಅಂದರೆ ರಾತ್ರಿ ಮಲಗುವಾಗ ಅದು ಕುಡಿತಾ ಬಂದರೆ ನಮಗೀಗ ಇದು ವೈರಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಾ ಅದೆಲ್ಲ ಆದರೆ ಇದು ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಗಂಟಲು ನೋವು ಇದ್ರೂ ಸಹ ಕಮ್ಮಿ ಆಗ್ತದೆ. ಗಂಟಲು ಕೆರೆತ ಇದ್ರೂ ಸಹ ಇದರಲ್ಲಿ ಕಮ್ಮಿ ಆಗ್ತದೆ. ಮತ್ತು ಗಂಟಲು ನೋವಿಗೆ ಸಹ ಒಂದು ಬೆಸ್ಟ್ ಮನೆ ಮದ್ದಿದು. ಸ್ವಲ್ಪ ಬಿಸಿ ಹಾಲಿಗೆ ಅರಿಶಿಣ ಹಾಕಿ ಕುಡಿಯೋದು. ಖಂಡಿತ ಕುಡೀರಿ. ಅಂದರೆ ಕಫದ್ದು ಪ್ರಾಬ್ಲಮ್ ಇದೆ, ಒಬ್ಬರು ಹಾಲು ಬೇಡ ಅಂತೇಳಿ ಅಂದ್ಕೊಳ್ತಾರೆ. ಹಾಲನ್ನು ಸ್ವಲ್ಪ ತೆಳು ಮಾಡಿ ನೀವು ಅರಿಶಿಣ ಪುಡಿಯನ್ನು ಹಾಕಿ ಕುಡಿಬೋದು, ತುಂಬ ಒಳ್ಳೆಯದಾಗ್ತದೆ. ಇನ್ನು ನೆಕ್ಸ್ಟ್ ಬಂದು ಶುಂಠಿ ಚಹಾ. ಶುಂಠಿ ಚಹಾ ಹಾಗೆಯೇ ಇದು ಕಫಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಜಾಸ್ತಿ ಮಾಡ್ತದೆ. ಏನಿಲ್ಲ, ನೀರನ್ನು ನೀವು ಬಿಸಿ ಮಾಡ್ಕೊಳ್ಳಿ, ಶುಂಠಿ ಜಜ್ಜಿ ಹಾಕಿ ಅದನ್ನು ಚೆಂದ ಮಾಡಿ ಕುದಿ ತರಿಸಿದ ನಂತರ ನೀವು ಅದನ್ನು ಸೋಸ್ಕೊಳ್ಳಿ. ಸೋಸಿದ ನಂತರ ಅಂದರೆ ತುಂಬ ಬಿಸಿ ಇರುವಾಗಲ್ಲ, ಸ್ವಲ್ಪ ಉಗುರು ಬೆಚ್ಚ ಇರುವಾಗ ಚೂರು ಜೇನುತುಪ್ಪ ಅಥವಾ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ನೀವು ಕುಡಿತಾ ಬರೋದ್ರಿಂದ ಸಹ ಈ ಗಂಟಲಿಗೆ ಏನಾದರೂ ಗಂಟಲು ನೋವಿನ ಸಮಸ್ಯೆ ಆ ಥರ ಎಲ್ಲ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಸ್ವಲ್ಪ ನೋಡಿ, ನಮಗೆ ಇಲ್ಲಿ ಒಳಗಡೆ ಗಂಟ್ಲಲ್ಲಿ ಸ್ವಲ್ಪ ಊತೆಲ್ಲ ಬಂದಾಗೆ ಆಗಿರ್ತದಲ್ಲ, ಈ ಗಂಟ್ಲು ಒಡೆದಾಗೆ ಅಂತ ಹೇಳ್ತಾರೆ ನೋಡಿ, ಆ ಥರ ಎಲ್ಲ ಆಗಿದ್ರೂ ಸಹ ಕಮ್ಮಿ ಆಗ್ತದೆ. ಮತ್ತು ನಮಗೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಸಮಸ್ಯೆ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಶುಂಠಿ ಚಹಾದಿಂದ. ಈಗ ಒಬ್ಬರಿಗೆ ಶುಂಠಿ ಆಗೋದಿಲ್ಲ ಅಂದರೆ ಉರಿತದೆ ಅಂತೆಲ್ಲ ಹೇಳ್ತಾರಲ್ಲ, ಅಂಥವ್ರು ನೀವು ಈ ಖಾಲಿ ನೀರುಂಟಲ್ಲ, ಸ್ವಲ್ಪ ಬೆಚ್ಚಗಿರಬೇಕು ನೀರು, ತಣ್ಣೀರಲ್ಲ, ತುಂಬ ಬಿಸಿ ನೀರು ಸಹ ಅಲ್ಲ, ಬೆಚ್ಚಗಿನ ನೀರಿಗೆ ನೀವು ಈ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿತಾ ಬರ್ಬೋದು. ಈ ಜೇನುತುಪ್ಪದಲ್ಲಿ ಸಹ ಒಂದು ವೈರಲ್ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಾನ ಒಂದು ಶಮನ ಮಾಡುವಂಥ ಒಂದು ಔಷಧಿ ಗುಣ ಜೇನುತುಪ್ಪದಲ್ಲಿದೆ. ಹಾಗಾಗಿ ನೀವು ಉಗುರು ಬೆಚ್ಚಗೆ ನೀರಲ್ಲಿ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿತಾ ಬರ್ಬೋದು. ಇದರಿಂದ ಸಹ ಗಂಟ್ಲು ಕೆರೆತ, ಗಂಟ್ಲು ನೋವು, ಶೀತ ಎಲ್ಲ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಇನ್ನೊಂದು ಅಂತೇಳಿದರೆ ಮೇನ್ ಥಿಂಗ್ ಅಂತೇಳಿದರೆ ನೀರು ಕುಡಿಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನೇ ನಾವು ಜಾಸ್ತಿಯಾಗಿ ಕುಡಿತಾ ಬರಬೇಕು. ಮತ್ತು ಲಿಕ್ವಿಡ್ ಆ ಥರದ್ದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗ್ತದೆ. ಸೂಪು ಆ ಥರ ಎಲ್ಲ ಕುಡಿತಾ ಬರೋದರಿಂದ ತುಂಬ ಒಳ್ಳೆಯದು. ಅಂದರೆ ನಮಗೆ ಗಂಟಲು ನೋವು, ಗಂಟ್ಲು ಕೆರೆತ ಎಲ್ಲ ಇರುವಾಗ ಮೇನ್ ಅಂತೇಳಿದರೆ ನಾವು ಇದು ಗಂಟ್ಲು ಉಂಟಲ್ಲ, ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು. ಅದನ್ನು ಡ್ರೈ ಆಗಲಿಕ್ಕೆ ಬಿಟ್ಟರೆ ಜಾಸ್ತಿ ಆಗ್ತದೆ ಯಾವಾಗಲೂ ಸಹ ಗಂಟ್ಲು ನೋವೆಲ್ಲ. ಆದಷ್ಟು ಒಂದೊಂದು ಸ್ವಲ್ಪ ನೀರನ್ನು ಸಿಪ್ ಮಾಡ್ತಾ ಇರಿ, ಅದನ್ನು ಒಣಗಲಿಕ್ಕೆ ಮಾತ್ರ ಬಿಡಬೇಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ತುಳಸಿ ಎಲೆಲ್ಲ ತುಂಬ ಇದ್ದರೆ ತುಳಸಿ ಕಷಾಯ ಸಹ ಮಾಡಿ ನೀವು ಕುಡಿಬೋದು.
ತುಳಸಿ ಚಹಾ ಅಂತೇಳಿ ಸಹ ಹೇಳ್ತಾರೆ. ನೀರನ್ನು ಕುದಿ ತರಿಸ್ಕೊಳ್ಳಿ, ಅದರಲ್ಲಿ ತುಳಸಿ ಎಲೆ ಹಾಕಿ ಕುದಿ ತರಿಸ್ಕೊಳ್ಳಿ. ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತದಲ್ಲ, ಅದರ ನಂತರ ಅದನ್ನು ಸೋಸಿ ನೀವು ಕುಡಿಬಹುದು. ಇಲ್ಲ ಅಂತೇಳಿದರೆ ತುಳಸಿ ಎಲೆನ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಅಗಿತಾ ಬರೋದ್ರಿಂದ ಸಹ ಈ ಗಂಟ್ಲು ಕೆರೆತ ಆಗಲಿ, ಗಂಟ್ಲು ನೋವು ಆ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಇನ್ನೊಂದು ಅಂತೇಳಿದರೆ, ಈ ನೋವು ಉಂಟಲ್ಲ, 1 ವಾರಕ್ಕಿಂತ ನಿಮಗೆ ಜಾಸ್ತಿ ಇದ್ದರೆ ಖಂಡಿತ ಡಾಕ್ಟ್ರಿಗೆ ಕನ್ಸಲ್ಟ್ ಆಗಿ. ಹಾಗೆಯೇ ನಿಮಗೆ 101ಕ್ಕಿಂತ ಜಾಸ್ತಿ ಜ್ವರ ಎಲ್ಲ ಇರುವಾಗ ಸಹ ನೀವು, ಅಥವಾ ನಿಮಗೆ ಏನಾದರೂ ಒಂದು ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ಮತ್ತು ಬ್ರೀತಿಂಗ್ ಕಷ್ಟ ಆದರೆ ಆವಾಗಲೇ ನೀವು ತಕ್ಷಣಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಆಗಿ. ಅಂದರೆ ಕೆಲವೊಂದು ಇದಕ್ಕೆ ಮೆಡಿಸಿನ್ ಬೇಕೇ ಆಗ್ತದೆ. ಎಲ್ಲದಕ್ಕೂ ಸಹ ನಮಗೆ ಹೋಮ್ ರೆಮಿಡೀಸಿಂದ ಕಮ್ಮಿ ಆಗೋದಿಲ್ಲ. ಸಡನ್ ತುಂಬ ಜೋರಲ್ಲಿರುವಾಗ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ತುಂಬ ಜೋರಿರುವಾಗ ಮನೆ ಮದ್ದು ತಾಗೋದಿಲ್ಲ. ಖಂಡಿತವಾಗ್ಲೂ ಇಂಗ್ಲೀಷ್ ಮೆಡಿಸಿನ್ ನಮಗೆ ತಗೊಳ್ಳೇಬೇಕಾಗ್ತದೆ. ಫ್ರೆಂಡ್ಸ್, ಈ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು, ಈ ಮನೆ ಮದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಮನೆಯಲ್ಲಿ ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ಸ್ವಲ್ಪ ಸ್ಟಾರ್ಟ್ ಆಗುವಾಗಲೇ ಇಂಥದ್ದೆಲ್ಲ ಒಂದು ಮನೆ ಮದ್ದನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದು ಬಂಗಿಗೆ, ನಾನು ಹೇಳ್ದಲ್ಲ, ಬಂಗಿಗೆ ಒಂದು ಮನೆ ಮದ್ದನ್ನು ನಾನು ಹೇಳ್ತೇನೆ. ಇದರಿಂದ ತುಂಬ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಬಂಗಿಗೆ ಮೇನ್ ಅಂತ ಹೇಳಿದರೆ ಹಾರ್ಮೋನ್ ಪ್ರಾಬ್ಲಮಿಂದ ಸ್ಟಾರ್ಟ್ ಆಗ್ತದೆ ಅಂತೇಳಿ ನಾನು ಯಾವಾಗಲೂ ಹೇಳಿದೆ ನಿಮಗೆ. ಹಾಗೆ ನಿಮಗೀಗ ನಾವು ಈಗ ಮುಖಕ್ಕೆ ಹಚ್ಚೋದ್ರಿಂದ ಕಮ್ಮಿ ಆಗ್ತದೆ. ಹೌದು, ಕೆಲವೊಂದು ನಾವು ತಗೊಳ್ಳುವಂಥ ಫುಡ್ ಉಂಟಲ್ಲ, ಆಹಾರ, ಅದರಲ್ಲಿ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಎರಡನ್ನೂ ಸಹ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ಯಾವ ಫುಡ್ ತೊಗೊಂಡ್ರೆ ಒಳ್ಳೆಯದು, ಆಮೇಲೆ ಏನು ಮುಖಕ್ಕೆ ಹಚ್ಚಿದರೆ ಕಮ್ಮಿ ಆಗ್ತಾ ಹೋಗ್ತದೆ ಅಂತೇಳಿ ಸಹ ಹೇಳ್ತೇನೆ. ಫಸ್ಟಿಗೆ ಬಂದು ಅಲೋವೆರಾ ಮತ್ತು ಜೇನುತುಪ್ಪ. ಈಗ ಅಲೋವೆರಾ ಒಂದು ವೇಳೆ ನಿಮ್ಮ ಮನೇಲಿ ಇಲ್ಲ ಅಂತೇಳಿದರೆ, ಇಲ್ಲಿ ನಾನು ಯಾವುದು ಸಹ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ. ಇದು ನಾನು ಯೂಸ್ ಮಾಡುವಂಥದ್ದು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನಾನಿಲ್ಲಿ ಪತಂಜಲಿ ಅವ್ರದ್ದು ಇದು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡೋದು. ನೀವು ನಿಮ್ಮ ಮನೆಯಲ್ಲಿ ಈಗ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ತುಂಬ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂತೇಳಿದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ನಿಮ್ಮ ಮುಖಕ್ಕೆ ಆಗ್ತದ ಅಂತೇಳಿ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ರೆಮಿಡಿ ಆದರೂ ಸಹ ಪ್ಯಾಚ್ ಟೆಸ್ಟ್ ಮಾಡದೇ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಇದನ್ನು ನಾನು ಜಾಸ್ತಿಯಾಗಿ ಯೂಸ್ ಮಾಡೋದು ಇದನ್ನೇ. ಇದ್ರ ಜೊತೆಯಲ್ಲಿ ನೀವು ಜೇನುತುಪ್ಪನ ಮಿಕ್ಸ್ ಮಾಡಬೇಕು. ಅಲೋವೆರಾ ಜೆಲ್ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಬೇಕು. ಇದರಿಂದ ಪಿಗ್ಮೆಂಟೇಷನ್ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಿವಾರಣೆ ಮಾಡಲಿಕ್ಕೆ ಸಹ ಒಂದು ಒಳ್ಳೆ ಮೆಡಿಸಿನು. ನಾನು ಸ್ಟಾರ್ಟಿಂಗಲ್ಲಿ ಸಹ ಒಮ್ಮೆ ಹೇಳಿದೆ ನಿಮಗೆ, ಅಲೋವೆರಾ ಜೆಲ್ ಮತ್ತು ಮುಲ್ತಾನಿ ಮಿಟ್ಟಿ ಹಚ್ಕೊಳ್ಳಿ, ಅದರಿಂದ ತುಂಬ ಒಂದು ಕಮ್ಮಿ ಆಗ್ತಾ ಹೋಗ್ತದೆ. ಅದು ಅಲ್ಲದೆ ಈ ಅಲೋವೆರಾ ಜೆಲ್ ಉಂಟಲ್ಲ, ಇದರಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡೋದ್ರಿಂದ, ಅಲೋವೆರಾ ಜೆಲ್ ಉಂಟಲ್ಲ, ಇದು 1 ಸ್ಪೂನಷ್ಟು ನೀವು ತೊಗೊಳ್ಳಿ. ಅಂದರೆ ನಿಮ್ಮ ಮುಖಕ್ಕೆ ಎಷ್ಟು ಬೇಕಂತೇಳಿ 1 ಸ್ಪೂನಷ್ಟು ಮತ್ತು ಜೇನುತುಪ್ಪನ 2 ಸಹ ಚೆಂದ ಮಾಡಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ. ಹೀಗೆ ಮಾಡಿ ಸ್ವಲ್ಪ ಅದನ್ನು ಮಸಾಜ್ ಟೈಪಲ್ಲಿ ನೀವು ಹಚ್ಕೊಳ್ಳಿ. ಇದನ್ನು ನೀವು 15ರಿಂದ 20 ನಿಮಿಷ ನೀವು ಬಿಟ್ಟು ಅದರ ನಂತರ ನೀವು ನೀರಲ್ಲಿ ತೊಳ್ಕೊಳ್ಳಿ. ಇದನ್ನು ನೀವು ವಾರಕ್ಕೆ ಒಂದು 2-3 ಸಲ ಆದರೂ ಮಾಡ್ಕೊಳ್ತಾ ಬನ್ನಿ. ಇದರಿಂದ ಸ್ಕಿನ್ ಮೇಲೆ, ಅಂದರೆ ಚರ್ಮದ ಮೇಲಿರುವಂಥ ಒಂದು ಕಲೆ ಕಮ್ಮಿ ಆಗ್ತಾ ಹೋಗ್ತದೆ. ಅದರ ಜೊತೆಯಲ್ಲಿ ಸ್ಕಿನ್ ಸಹ ಒಂದು ಕಲ್ಲರ್ ಒಂದು ಒಳ್ಳೆ ಬರ್ತದೆ ಇದರಿಂದ. ಜೇನುತುಪ್ಪ ಮತ್ತು ಅಲೋವೆರಾ ಜೆಲ್ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಯಾವುದೇ ಸಹ, ಇನ್ನೊಮ್ಮೆ ಹೇಳ್ತೇನೆ, ಯಾವುದೇ ನೀವು ಟ್ರೈ ಮಾಡೋದಿದ್ರೂ ಸಹ ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ನೀವು ಹಚ್ಕೊಳ್ಳಿ. ಒಮ್ಮೆ ಕೈಗೆ ಹಚ್ಚಿ ನೋಡಿ, ಇಲ್ಲ ಕಿವಿ ಹಿಂದ್ಗಡೆ ಸ್ವಲ್ಪ ಹಚ್ಚಿ ನೀವು ಟೆಸ್ಟ್ ಮಾಡಿ. ನೆಕ್ಸ್ಟ್ ಬಂದು ಅಲೋವೆರಾ ಜೆಲ್ ಮತ್ತು ನಿಂಬೆ ಹಣ್ಣಿನ ರಸ, ಈ ಎರಡನ್ನೂ ಸಹ ನೀವು ಈ ಪಿಗ್ಮೆಂಟೇಷನ್ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬೋದು. ಎರಡರಿಂದ ನಿಂಬೆ ಸಹ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಒಬ್ಬೊಬ್ಬರಿಗೆ ಖಾಲಿ ನಿಂಬೆಹಣ್ಣಿನ ರಸ ಹಚ್ಚಿದರೆ ಆಗೋದಿಲ್ಲ, ಅದನ್ನು ಹಚ್ಕೊಳ್ಳಿಕ್ಕೆ ಸಹ ಹೋಗಬೇಡಿ. ಈ ಪಿಂಪಲ್ ಎಲ್ಲ ಇದ್ದವರಿಗೆ ಈ ನಿಂಬೆಹಣ್ಣಿನ ರಸ ಡೈರೆಕ್ಟ್ ಹಚ್ಚಿದರೆ ತುಂಬ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅದನ್ನು ಡೈರೆಕ್ಟ್ ಯಾವಾಗಲೂ ಸಹ ನೀವು ಅಪ್ಲೈ ಮಾಡಬೇಡಿ. ನಾನು ಹೇಳಿದಾಗ ಈಗ ಅಲೋವೆರಾ ಜೆಲ್ಲಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಇದು ಚರ್ಮದ ಒಂದು ಟೋನ್ನ ಸುಧಾರಣೆ ಮಾಡ್ತದೆ. ಇದು ನಿಂಬೆಹಣ್ಣಿನ ರಸ ಉಂಟಲ್ಲ ಅದು. ಮತ್ತು ಇದನ್ನು ಮುಖಕ್ಕೆ ಹಚ್ಚೋದ್ರಿಂದ, ಅಂದರೆ ಖಾಲಿ ನಿಂಬೆಹಣ್ಣಲ್ಲ, ಅಲೋವೆರಾ ಜೆಲ್ಲಲ್ಲಿ ಇದನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮೊಡವೆಗಳು ಸಹ ಒಂಚೂರು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಸಹ ಸೇಮ್ ಒಂದೇ ಪ್ರಮಾಣದಲ್ಲಿ ತೊಗೊಳ್ಳಿ. 1 ಚಮಚ ನಿಂಬೆಹಣ್ಣಿನ ರಸ, 1 ಚಮಚ ಅಲೋವೆರಾ ಜೆಲ್ಲನ್ನು ತೊಗೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಹಚ್ಕೊಳ್ಬೋದು. ಅದ್ರ ಜೊತೆಯಲ್ಲಿ ನೀವು ಇದನ್ನು ಸಹ ಹಾಕ್ಕೊಳ್ಬೋದು, ಎಂಥ, ರೋಸ್ ವಾಟರ್ ಸಹ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಈ 3 ಸಹ ಮಿಶ್ರಣ ಮಾಡಿಕೊಂಡು ನೀವು ಮುಖಕ್ಕೆ ಹಚ್ತಾ ಬರೋದ್ರಿಂದ, ಇನ್ನೊಂದು ನೋಡಿ, ಈ 3 ಸಹ ನೀವು ಮಿಕ್ಸ್ ಮಾಡಿ ಹಚ್ಬೋದು. ಹಚ್ಚಿ ಒಂದು 15 ನಿಮಿಷ ಬಿಟ್ಟು ಅದರ ನಂತರ ನೀವು ಮುಖನ ವಾಶ್ ಮಾಡ್ಕೊಳ್ಬೋದು. ನಾನು ಮೊನ್ನೆ ನಿಮ್ಗೆ ಹಚ್ಚಿ ತೋರಿಸಿದ್ದೇನೆ ನೋಡಿ, ನನ್ನ ಮುಖ ನೋಡಿದ್ರಲ್ಲ.
ಈ ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಹಚ್ಚೋದ್ರಿಂದ ಸಹ ಮುಖ ತುಂಬ ಬ್ರೈಟ್ ಆಗ್ತದೆ. ಮತ್ತು ಸ್ವಲ್ಪ ಕಲೆ ಇದ್ದರೂ ಸಹ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೇನೆ, ಸ್ವಲ್ಪ ಕಲೆ ಇದ್ದರೂ ಸಹ ಹೊರಟೋಗ್ತದೆ. ಖಂಡಿತ ಟ್ರೈ ಮಾಡಿ, ಯಾಕಂದರೆ ನಾನು ನಿಮಗೆ ಅದು ಲೈವ್ ವಿಡಿಯೋ ತೋರಿಸಿದ್ದೇನೆ, ಹಚ್ಚಿ ಮುಖ ಎಲ್ಲ ವಾಶ್ ಮಾಡಿ ತೋರಿಸಿದ್ದೇನೆ. ರೋಸ್ ವಾಟರ್ ನಿಮಗೆ ಯಾವುದು ಬೇಕು ಅದನ್ನು ನೀವು ತರಿಸ್ಕೊಳ್ಬೋದು. ನೋಡಿ, ನಾನು ಇದನ್ನು ತೊಗೊಂಡಿದ್ದು ಗುಲಾಬರಿ, ಯಾವುದು ಸಹ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಹಚ್ಚೋದಿದ್ದಲ್ಲ. ಇದನ್ನು ನಾನು ಮುಲ್ತಾನಿ ಮಿಟ್ಟಿಗೆ ಮಿಕ್ಸ್ ಮಾಡಿ ಹಚ್ಚಿದ್ದು. ಈಗ ನಾನು ಹೇಳಿದರು ನಿಂಬೆಹಣ್ಣಿನ ರಸ, ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್, ಈ ಮೂರರ ಮಿಶ್ರಣ ಸಹ ನೀವು ಮುಖಕ್ಕೆ ಹಚ್ಚಿ, ಅದು ಸ್ವಲ್ಪ ಒಣಗ್ತದಲ್ಲ, ಒಂದು 15-20 ನಿಮಿಷ ಬಿಟ್ಟರೆ ಸಾಕು. ಅದರ ನಂತರ ನೀವು ಮುಖನ ನೀರಿಂದ ವಾಶ್ ಮಾಡ್ಕೊಳ್ಳಿ. ಸೋಪ್ ಹಾಕ್ಲಿಕ್ಕೆ ಹೋಗ್ಬಿಡಿ, ಹಾಗೆಯೇ ವಾಶ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಬೇಕಾದರೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು. ಇನ್ನು ಅಲೋವೆರಾ ಅದು ನೀವು ಪೀಸಸನ್ನು ತೆಗೆದಿರ್ತೀರಲ್ಲ, ಅದರ ಲೋಳೆ ಒಳಗಡೆದು ಲೋಳೆ ಎಲ್ಲ ತೆಗಿತೀರಿ ನೋಡಿ, ಆಗ ಆ ಸಿಪ್ಪೆ ಉಲ್ಟಾ ಇರ್ತದೆ ನೋಡಿ, ಅದನ್ನು ನೀವು ಸಹ ಎಲ್ಲೆಲ್ಲಿ ನಿಮಗೆ ಕಲೆ ಉಂಟು ನೋಡಿ ಅಲ್ಲೆಲ್ಲ ನೀವು ಅದರಿಂದ ಆ ಸಿಪ್ಪೆಯಿಂದ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು. ಹಾಗೆ ಮಾಡ್ತಾ ಬರೋದರಿಂದ ಸಹ ಈ ಬಂಗು ಅಥವಾ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಆ ಸಮಸ್ಯೆ ಇರುವಲ್ಲಿ ಮಾತ್ರ ನೀವು ಅದನ್ನು ಉಜ್ಜಿ, ಬೇರೆ ಪ್ಲೇಸಲ್ಲೆಲ್ಲ ಎಲ್ಲಿ ನಿಮಗೆ ಕಲೆ ಉಂಟು ನೋಡಿ ಅಲ್ಲಿ ಮಾತ್ರ ಅದನ್ನು ಹಚ್ಚಬೇಕು. ಹೀಗೆ ಹಚ್ಚೋದ್ರಿಂದ ಅಂದರೆ ಇದನ್ನು ಸಹ ನೀವು ಡೈಲಿ ಮಾಡ್ಕೊಳ್ಬೋದು. ಡೈಲಿ ಮಾಡ್ತಾ ಬರೋದ್ರಿಂದ ಈ ಸಮಸ್ಯೆಯಿಂದ ಸಹ ನೀವು ಪರಿಹಾರ ಕಂಡುಕೊಳ್ಬೋದು. ಇದು ಬರಲಿಕ್ಕೆ ಅಂತ ಹೇಳಿದರೆ ನೋಡಿ, ಒಂದು ಹಾರ್ಮೋನ್ ಪ್ರಾಬ್ಲಮಿಂದ ಅಂತ ನಾನು ಹೇಳಿದೆ ಅಲ್ಲ, ಹಾರ್ಮೋನ್ ಪ್ರಾಬ್ಲಮಿಂದ ಸಹ ಬರ್ತದೆ. ಮತ್ತು ಒಂದು ಮೆನೋಪಾಸ್ ಅಂತ ಹೇಳಿದರೆ ನಮ್ಮ ಈ ಮುಟ್ಟಿನ ಒಂದು ಸ್ಟಾಪ್ ಆಗೋ ಟೈಮಲ್ಲಿ ಸಹ ಅದು ಬರ್ತದೆ. ಮತ್ತು ನಮ್ಮ ದೇಹದಲ್ಲಿ ವಿಟಾಮಿನ್ B12, ಜಿಂಕ್, ವಿಟಾಮಿನ್ C, ವಿಟಾಮಿನ್ E ಇದರ ಕೊರತೆಯಿಂದ ಸಹ ಅದು ಒಂದು ಬರ್ತದೆ. ಅದಕ್ಕೆ ಎಂತ ಅಂತೇಳಿದರೆ ಶುದ್ಧವಾದಂಥ ಒಂದು ಮಜ್ಜಿಗೆ ಕುಡಿಯೋದು ತುಂಬ ಒಳ್ಳೆಯದು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ, ರಾತ್ರಿ ಕುಡಿಬೇಡಿ, ಬೆಳಿಗ್ಗೆ ಒಂದು 10 ಗಂಟೆ ಹಾಗೆಲ್ಲ ಸ್ವಲ್ಪ ಮಜ್ಜಿಗೆ, ಆಮೇಲೆ ಮಧ್ಯಾಹ್ನ ಊಟದ ಟೈಮಲ್ಲಿ ಮಜ್ಜಿಗೆ, ಹೀಗೆ ಕುಡಿತಾ ಬರೋದ್ರಿಂದ ವಿಟಾಮಿನ್ B12 ಅದರಲ್ಲಿ ಸ್ವಲ್ಪ ಜಾಸ್ತಿ ಉಂಟು ಮಜ್ಜಿಗೆಯಲ್ಲೆಲ್ಲ. ಹಾಗಾಗಿ ಅದನ್ನು ಕುಡಿಯೋದು ತುಂಬ ಒಳ್ಳೆಯದು. ಮತ್ತು ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೂ ಸಹ ಬಂಗು ಬರ್ತದೆ. ಅದರಿಂದ ಒಣ ದ್ರಾಕ್ಷಿ ಮತ್ತು ಪಾಲಕ್ ಸೊಪ್ಪು, ದಾಳಿಂಬೆ ಹಣ್ಣು, ಕಿವಿ ಹಣ್ಣು ಅಂಥದ್ದೆಲ್ಲ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು, ಅಂದರೆ ವಿಟಾಮಿನ್ C ಹೆಚ್ಚಾಗಿರುವಂಥದ್ದೆಲ್ಲ ತಿಂದರೆ ನಮ್ಮ ಈ ಚರ್ಮದ ಆರೋಗ್ಯವನ್ನು ಜಾಸ್ತಿ ನಾವು ಮಾಡ್ಕೊಳ್ಬೋದು. ಮತ್ತು ಈ ಆಹಾರ ಪದ್ಧತಿಯಲ್ಲಿ ಇಂಥದ್ದೆಲ್ಲ ನಾವು ಸೇರಿಸ್ಕೊಂಡು ತಿಂತಾ ಬಂದರೆ ಈ ಬಂಗಿನ ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಬಂಗಿನ ಸಮಸ್ಯೆ ಒಂದೇ ಅಲ್ಲ, ನಮಗೀಗ ವಿಟಾಮಿನ್ B12, ವಿಟಾಮಿನ್ C, ವಿಟಾಮಿನ್ E ಎಲ್ಲ ಕಮ್ಮಿ ಆದಾಗ ತುಂಬ ಪ್ರಾಬ್ಲಮ್ ಬರ್ತದೆ ನಮಗೆ ದೇಹದಲ್ಲಿ. ಖಾಲಿ ಬಂಗಂತಲ್ಲ, ತುಂಬ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈ ಥರ ಪಾಲಕ್ಕು ಅದೆಲ್ಲ ನಾವು ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಕರೆಕ್ಟ್ ಆಗ್ತದೆ. ಮತ್ತು ಒಳಗಡೆಯಿಂದ ಬ್ಲಡ್ ಒಂದು ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ, ಮತ್ತು ಕ್ಲೀನ್ ಆಗ್ತದೆ ಬ್ಲಡ್ಡು. ಇನ್ನು ಮೆಂತೆಕಾಳು ಸಹ ನೀವು ನೆನೆಸು ತಿನ್ನೋದ್ರಿಂದ ಸಹ ನಮ್ಮ ಸ್ಕಿನ್ ಗ್ಲೋ ಆಗ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದರಿಂದೆಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ. ಈಗ ನಾನು ಹೇಳಿರುವಂಥ ಫ್ರೂಟ್ಸ್ ಆಗಲಿ ಇದಾಗಲಿ ಯಾವುದು ಸಹ ಸೈಡ್ ಎಫೆಕ್ಟ್ ಇಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನೀವು. ಮತ್ತು ಈ ಬಂಗಿನ ಸಮಸ್ಯೆಯಿಂದ ಸಹ ನೀವು ಒಂದು ಪಾರಾಗ್ಬೋದು. ವಿಡಿಯೋ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.